ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮೈತ್ರಿ ವಿರುದ್ಧ ಸಂಸದೆ ಸುಮಲತಾ ಸೆಡ್ಡು. ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಭೆಯಲ್ಲಿ 100 ರಿಂದ 150ಕ್ಕೂ ಹೆಚ್ಚು ಪ್ರಮುಖರು ಭಾಗಿ. ಸುಮಲತಾ ಸಭೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭಾಗಿ ಸಾಧ್ಯತೆ. ಎಂಡುವಾಳು ಸಚ್ಚಿದಾನಂದ ಜೊತೆ ಸಂಧಾನಕ್ಕೆ ಯತ್ನ. ಬಾಂಧವ್ಯ ಬೆಸೆಯೋಕೆ ದಾಸನ ಮೊರೆ ಹೋದ ಸಂಸದೆ. ಅತ್ತ ಕುಮಾರಸ್ವಾಮಿಯಿಂದಾನು ಮಂಡ್ಯಕ್ಕಾಗಿ ಮೀಟಿಂಗ್. ಬಿಡದಿಯ ತೋಟದ ಮನೆಯಲ್ಲಿ ಜಿಲ್ಲೆಯ ಜೆಡಿಎಸ್ ನಾಯಕರ ಸಭೆ. ಟಿಕೆಟ್ ವಿಚಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ. ಹಾಸನ, ಮಂಡ್ಯ ಬಳಿಕ ಕೋಲಾರ ಬಿಜೆಪಿ ಟಿಕೆಟ್ ನನಗೆ ಎಂದ ಮುನಿಸ್ವಾಮಿ. ರಾಜ್ಯಸಭೆಯಲ್ಲೂ ಅಡ್ಡ ಮತದಾನದ ಆತಂಕ. ಬಿಜೆಪಿ ಜೊತೆ ದೋಸ್ತಿ ಬಳಿಕ ಕುಮಾರಸ್ವಾಮಿಗೆ ಹೆಚ್ಚಿದ ಟೆನ್ಷನ್. ಬೆಳಗಾವಿ ಲೋಕಸಭಾ ಸ್ಪರ್ಧೆಯಿಂದ ಹಿಂದೆ ಸರಿದ ಸತೀಶ್ ಜಾರಕಿಹೊಳಿ ಕುಟುಂಬ. ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧಿಸಲ್ಲ ಅಂತ ಸಚಿವರ ಸ್ಪಷ್ಟನೆ. ಸಾಹುಕಾರ್ ನಡೆಯ ಹಿಂದಿದೆ ಹಲವು ಲೆಕ್ಕಾಚಾರ. ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಪ್ರಕರಣ ದಾಖಲು. ಸಿಎಂ ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲಾ ಖಾನ್ ಎಂದಿದ್ದಕ್ಕೆ ಕೇಸ್. ಶಿರಸಿಯಲ್ಲಿ ಮುಂಡಗೋಡ ಪೊಲೀಸರಿಂದ ಸುಮೋಟೋ ಕೇಸ್ ದಾಖಲು. ಶೋಭಕ್ಕ ಮೊದಲು ತಮ್ಮ ಟಿಕೆಟ್ ಗಟ್ಟಿ ಮಾಡಿಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಪತನ ಅಲ್ಲ, ಶೋಭಕ್ಕ ಟಿಕೆಟ್ ಪತನವಾಗುತ್ತೆ. ಸಂಸತ್ತಿಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು. ಮನಮೋಹನ್ ಸಿಂಗ್ ಅವಧಿಯಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಮಹದಾಯಿ ಯೋಜನೆ ಹಿನ್ನಡೆಗೆ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪ. ಸಿಎಂ ಅಂಕಲ್, ನಮಗೆ ಸ್ಕೂಲ್ಗೆ ಹೋಗೋಕೆ ಬಸ್ ಕೊಡಿ. ಸಿಎಂ ಸಿದ್ದರಾಮಯ್ಯಗೆ ಭಾವನಾತ್ಮಕ ಪತ್ರ ಬರೆದ ಬಾಲಕಿ. ತಾವರಕೆರೆ ವ್ಯಾಪ್ತಿಯ ಸೀಗೆಹಳ್ಳಿಯಲ್ಲಿ ನಿವಾಸಿ ಹರ್ಷಿನಿಯಿಂದ ಮನವಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಶುರು. ಶಿಕ್ಷಕರಿಗೆ ವಾಚ್ ಹಂಚ್ತಾ ಇರುವ ಉದ್ಯಮಿ ವಿವೇಕಾನಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಿಂದ ಹಂಚಿಕೆ. ಇಬ್ಬರು ಮಕ್ಕಳ ಕತ್ತು ಹಿಸುಕಿ ಕೊಲೆ ಮಾಡಿದ ತಾಯಿ ಕೊನೆಗೆ ತಾನೂ ನೇಣಿಗೆ ಶರಣು. ಧಾರವಾಡ ಜಿಲ್ಲೆಯ ನವಲಗುಂದ ಪೊಲೀಸರಿಂದ ತನಿಖೆ ಶುರು. ಗದಗದಲ್ಲಿ ಕೆಎಸ್ಆರ್ಟಿಸಿ ಡ್ರೈವರ್ ಮೇಲೆ ಯುವಕನ ರೌಡಿಸಂ. ಸೈಡ್ ಸರಿ ಅಂದಿದ್ದಕ್ಕೆ ಬಸ್ ಮೇಲೆ ಕಲ್ಲೆಸೆದು ಪುಂಡಾಟ. ಕುಡಿದ ಮತ್ತಿನಲ್ಲಿ ಡ್ರೈವರ್ ಮೇಲೆ ಎಗರಾಟ. ಕಾರ್ ಪಾರ್ಕಿಂಗ್ ಆಗಿ ಎದುರು ಬದುರು ಮನೆಯವರ ಮಾರಾಮಾರಿ. ಬೆಂಗಳೂರಿನ ಗೋವಿಂದಪ್ಪ ಲೇಔಟ್ನಲ್ಲಿ ಹೊಡೆದಾಟ. ಸಂಜಯ್ ನಗರ ಠಾಣೆಗೆ ದೂರು. ವಿದೇಶದಿಂದ ಮರಳಿದವನ ಕಿಡ್ನಾಪ್ ಅಂಡ್ ಸುಲಿಗೆ. ಡ್ರಗ್ಸ್ ಕೊಡ್ತೀನಿ ಅಂತ ಕರೆಸಿ ಹೊಡೆದು ಅಪಹರಣ. ಆಸ್ಟ್ರೇಲಿಯಾ ಪ್ರಜೆಯನ್ನ ದೋಚಿದ್ದವರನ್ನ ಬಂಧಿಸಿದ ಬೆಂಗಳೂರು ಪೊಲೀಸರು. ಜಲಕ್ಷಾಮಕ್ಕೆ ತತ್ತರಿಸ್ತಾ ಇದೆ ಬೆಂಗಳೂರು. ಅತಿ ಹೆಚ್ಚು ಕೆರೆಗಳಿರೋ ಮಹದೇವಪುರ ವಲಯ, ರಾಜರಾಜೇಶ್ವರಿ ನಗರದಲ್ಲೂ ನೀರಿನ ಸಮಸ್ಯೆ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಜಲ ಸಂಕಟ ಅನಾವರಣ. ನಿಷೇಧವಿದ್ರೂ ಬುಲ್ ಟ್ರಾಲ್, ಲೈಟ್ ಫಿಶಿಂಗ್. ಆಳ ಸಮುದ್ರಕ್ಕೆ ಹೋದ್ರೂ ಬಲೆಗೆ ಬೀಳ್ತಾ ಇಲ್ಲ ಮೀನುಗಳು. ಮತ್ಸ್ಯ ಕ್ಷಾಮದಿಂದ ಮಂಗಳೂರಿನ ಬಂದರಿನಲ್ಲೇ ನೂರಾರು ದೋಣಿಗಳ ಲಂಗರು. ಭೀಕರ ಬರಗಾಲಕ್ಕೆ ತತ್ತರಿಸಿದ ಹಾವೇರಿ ಜಿಲ್ಲೆ ಜನ. 100 ರಿಂದ 150 ಹಳ್ಳಿಯಲ್ಲಿ ಕುಡಿಯುವ ನೀರಿಗೆ ಪರದಾಟ. ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣ. ಸುದರ್ಶನ್ ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ. ಬ್ರಿಡ್ಜ್, ಫುಟ್ಪಾತ್ ಮೇಲೆ ನಿರ್ಮಾಣವಾಗುತ್ತೆ ಸೋಲಾರ್ ವಿದ್ಯುತ್. 52,250 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಮೋದಿ ಚಾಲನೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.